ವಿಜಯಪುರ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಾರರಿಗೆ ಸಂಕಷ್ಟ ಎದುರಾಗ್ತಾ ಇದೆಯಂತೆ. ಪ್ರಮುಖವಾಗಿ ದ್ರಾಕ್ಷಿ ಬೆಳೆದಂತಹ ರೈತರು ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ. ಕಾರಣ ಚಳಿಗಾಲ ಬರ್ತಾ ಇದ್ದಂತೆ ತಾವು ಬೆಳೆದಂತಹ ಬೆಳೆಗಳಿಗೆ ರೋಗಗಳ ಕಾಟ ಜಾಸ್ತಿ ಆಗ್ತಾ ಇದೆಯಂತೆ. ರೈತರು ಇದರಿಂದ ಏನ್ ಪ್ರಶ್ನೆ ಮಾಡ್ತಿದ್ದಾರೆ ಗೊತ್ತಾ? ನಮಗೆಲ್ಲ ನಕಲಿ ಔಷಧಿಯನ್ನ ಮಾರಾಟ ಮಾಡ್ತಿದ್ದಾರಾ ತೋಟಗಾರಿಕೆ ಇಲಾಖೆಯವರು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ದ್ರಾಕ್ಷಿಯ ತವರೂರು ವಿಜಯಪುರದಲ್ಲಿ ದ್ರಾಕ್ಷಿ ಬೆಳೆಗಾರರು ಆತಂಕದಲ್ಲಿದ್ದಾರೆ. ಕಾರಣ ಚಳಿಗಾಲದಲ್ಲಿ ಅನೇಕ ಶಿಲೀಂಧ್ರಗಳು ದ್ರಾಕ್ಷಿಗೆ ವಿವಿಧ ರೋಗಗಳನ್ನು ಹರಡುತ್ತವೆ. ಹಾಗಾಗಿ ದ್ರಾಕ್ಷಿ ಬೆಳೆಗೆ ಅಧಿಕ ಔಷಧೋಪಚಾರ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. 1 ಎಕರೆ ದ್ರಾಕ್ಷಿ ಫಸಲು ಬಿಟ್ಟು ಫಸಲಿನ ಕಟಾವು ಮಾಡುವವರೆಗೂ ಕನಿಷ್ಠ ಪ್ರತಿ ಎಕರೆಗೆ ಬೆಳೆಗಾರರು 2 ರಿಂದ 3 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಇಷ್ಟರ ಮಧ್ಯೆ ಜಿಲ್ಲೆಯಲ್ಲಿ ಕೆಲವು ಔಷಧಿಗಳನ್ನು ಸಿಂಪಡಿಸಿದ ಕಾರಣ ದ್ರಾಕ್ಷಿ ಬೆಳೆ ಹಾಳಾಗಿ ಒಣಗಿ ಹೋಗ್ತಿರೋದು ಬೆಳೆಗಾರರ ಚಿಂತೆಗೆ ಕಾರಣವಾಗಿದೆ. ದ್ರಾಕ್ಷಿಗೆ ಅಕ್ರೋಬ್ಯಾಸ್ಟ್ ಕಂಪ್ಲೀಟ್ ಎಂಬ ಶಿಲೀಂಧ್ರನಾಶಕ ಸಿಂಪಡಣೆ ಮಾಡಿದ ಕಾರಣ ಬೆಳೆ ಹಾಳಾಗ್ತಾ ಇದೆ. ನಕಲಿ ಔಷಧಿಗಳ ಬಗ್ಗೆ ಕೃಷಿ ಇಲಾಖೆಯ ವಿಜಿಲೆನ್ಸ್ ಟೀಮ್ ಎಚ್ಚರಿಕೆ ವಹಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಇದು 2 ಎಕರೆ ಪ್ಲಾಟ್ ಅದ್ರಿ. ಪ್ಲಾಟ್ ಇದ್ದ ಬಳಿಕ ಮಿಸ್ತ್ರಿನೂ ಇಟ್ಟೇವಿ. ಎಲ್ಲ ಥರ ಔಷಧಿ ಅವರೇ ಹೇಳ್ತಿದ್ರು. ಚಾಟ್ ಮೊಬೈಲ್ದಾಗ ಚಾಟ್ ಹಾಕ್ತಿದ್ರು. ಅಲ್ಲಿಂದ 13ನೇ ತಾರೀಕಿಗೆ ಔಷಧಿ ಐತ್ರಿ ಬಾಯನಾಡ್ತೀರಿ ಅಂಥೇಳಿ ಅದು ತಂದು 6 ಗಂಟೆಗೆ ಸ್ಪ್ರೇ ಮಾಡಿದೆ. ಮಾಡಿದ ಬಳಿಕ ರೀ ಟ್ರಿಪ್ಸ್ ಮ್ಯಾಗ ಅಂತೇಳಿ ಮಾಡಿದೆವು ರೀ. ಅದನ್ನು ಮುಂಜಾನೆ ಅಕ್ರೋಬ್ಯಾಟ್ ಕಂಪ್ಲೀಟ್ 8 ಗಂಟೆಗೆ 8:15 ಅದು ಹೊಡೆದೇವ್ರಿ ಸರ್. ಹೊಡ್ಯಾನ ನಮ್ಮ ಪ್ಲಾಟೇ ಕರ್ಗೆ ಹಾಕೋತ ದ್ರಾಕ್ಷಿ ಹೊಡ್ಯಾನ ಕರ್ಗೆ ಆಗಿಬಿಡ್ತೀರಿ ಎಲ್ಲ ಗೊನಿನೇ. ಒಟ್ಟಾರೆ ನಕಲಿ ಔಷಧಿಗಳ ತಯಾರಿಕೆ ಮಾಡುವವರನ್ನ ಕಂಡು ಹಿಡಿದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅನ್ನೋದು ರೈತರ ಬೇಡಿಕೆಯಾಗಿದ್ದು, ಅನ್ನದಾತನ ಕಣ್ಣೀರು ಒರೆಸಲು ಅಧಿಕಾರಿಗಳು ಮುಂದಾಗ್ತಾರಾ ಅಂತ ಕಾದು ನೋಡಬೇಕಿದೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.